ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡರ ಹುಟ್ಟು ಹಬ್ಬ ಆಚರಣೆ. ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರ 44ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಯಾವುದೇ ಆಡಂಬರವಿಲ್ಲದೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳು ಹಾಗೂ ಸಿಬ್ಬಂದಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ರೋಗಿಗಳ ಆರೋಗ್ಯ ಸುಧಾರಣೆಗೆ ಹಾರೈಸಿ ಮಾನವೀಯ ಕಾಳಜಿಯ ಸಂದೇಶ ನೀಡಲಾಯಿತು. ನಂತರ ನಗರದ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿದ ಮುಖಂಡರು ಹಾಗೂ ಕಾರ್ಯಕರ್ತರು ಅಲ್ಲಿನ ಮಕ್ಕಳಿಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಿ ಸಂತಸದ ಕ್ಷಣಗಳನ್ನು ಹಂಚಿಕೊಂಡರು. ಈ ಸಂದರ್ಭ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮುತ್ತೂರು ವೆಂಕಟೇಶ್, ನಮ್ಮ ನೆಚ್ಚಿನ ನಾಯಕರು ಹಾಗೂ ಸಮಾಜ ಸೇವಕರಾದ ರಾಜೀವ್ ಗೌಡ ಅವರು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಬೇಕು, ಆಡಂಬರ ಬೇಡ ಎಂದು ತಿಳಿಸಿದ್ದರು. ಅವರ ಆಶಯದಂತೆ ಅಭಿಮಾನಿಗಳು ಇಂದು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶುಭಾಶಯ ಕೋರಿದ್ದಾರೆ. ಜನಸೇವೆಯೇ ಅವರ ಬದುಕಿನ ಮೌಲ್ಯ ಎಂದರು. ಜನರ ಮಧ್ಯೆ ಇದ್ದು ಜನರಿಗೆ ಉಪಯೋಗವಾಗುವ ಕೆಲಸ ಮಾಡಿದರೆ ಅದೇ ನನಗೆ ದೊಡ್ಡ ಸಂತೋಷ ಎಂದು ಅವರು ಹೇಳುತ್ತಿದ್ದರು. ಆ ಕಾರಣದಿಂದಲೇ ಇಂದು ನಾವು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅವರ ಆರೋಗ್ಯ ಸುಧಾರಣೆಗೆ ಪ್ರಾರ್ಥನೆ ಮಾಡಿದ್ದೇವೆ. ರಾಜೀವ್ ಗೌಡರು ಸದಾ ಸರಳ ಜೀವನ, ಶುದ್ಧ ರಾಜಕಾರಣ ಮತ್ತು ಸೇವೆಯ ಮಾರ್ಗವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಜನರ ನೋವಿಗೆ ಸ್ಪಂದಿಸುವ ಹೃದಯ ಅವರದು. ಇಂತಹ ನಾಯಕತ್ವ ಈ ಕ್ಷೇತ್ರಕ್ಕೆ ಹೆಮ್ಮೆ ತಂದಿದೆ. ಮುಂದಿನ ದಿನಗಳಲ್ಲೂ ಅವರು ಇನ್ನಷ್ಟು ಜನಸೇವೆಯ ಕೆಲಸಗಳನ್ನು ಮಾಡುವಂತಾಗಲಿ, ದೇವರು ಅವರಿಗೆ ಉತ್ತಮ ಆರೋಗ್ಯ, ಶಕ್ತಿ ಹಾಗೂ ಆಯುಷ್ಯ ನೀಡಲಿ ಎಂದು ಹೇಳಿದರು. ಮಾಜಿ ನಗರಸಭೆ ಅಧ್ಯಕ್ಷ ಅಫ್ಸರ್ ಪಾಷಾ ಮಾತನಾಡಿ, ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಮೂಲಕ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರ ಪರವಾಗಿಯೂ ರಾಜೀವ್ ಗೌಡ ಅವರಿಗೆ 44ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಜನರ ಪ್ರೀತಿ ಹಾಗೂ ವಿಶ್ವಾಸ ಗಳಿಸಿರುವ ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನೀಡಲಿ. ದೇವರು ಅವರಿಗೆ ಉತ್ತಮ ಆರೋಗ್ಯ ಹಾಗೂ ಆಯುಷ್ಯ ನೀಡಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ನಗರಸಭೆ ಮಾಜಿ ಉಪಾಧ್ಯಕ್ಷ ತನ್ನು, ಕೆಪಿಸಿಸಿ ಸದಸ್ಯ ಗುಡಿಹಳ್ಳಿ ನಾರಾಯಣಸ್ವಾಮಿ, ಕುಂದಲಗುರ್ಕಿ ಮುನೀಂದ್ರ, ಬ್ಯಾಟರಾಯ ಶೆಟ್ಟಿ, ಶಮೀಹುಲ್ಲಾ, ಫಕ್ರುದ್ದೀನ್, ಮೌಲಾ, ರಿಯಾಜ್ ರಾಜಕುಮಾರ್, ಮುನಿರಾಜು, ನರೇಂದ್ರ, ರಾಮಾಂಜಿ, ಆನಂದ್, ರವಿ ಆನೂರು, ಮನು, ಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ಸಮಯ ಸುದ್ದಿ. ಲೋಕೇಶ್, ಶಿಡ್ಲಘಟ್ಟ. ಸಮಾಜ ಸೇವಕರಾದ ರಾಜೀವ್ ಗೌಡರಿಗೆ 44ನೇ ಹುಟ್ಟುಹಬ್ಬ ಆಚರಣೆ ಸಮಾರಂಭ ಸರಳವಾಗಿ ಮಾಡಬೇಕು ಅಂತೇಳಿ ಅಭಿಮಾನಿಗಳು ಒಳರೋಗಿಗಳಿಗೆ ಹಣ್ಣು ಹಂಪಲ ಕೊಡೋ ಮುಖಾಂತರ ಶುಭ ಕೋರಿದ್ದೀವಿ. ನಮ್ಮ ನಾಯಕರು ಸರಳವಾಗಿ ಆಚರಿಸ್ರಪ್ಪ, ನಾನು ಇದು ಆಡಂಬರವಾಗಿನೂ ಮಾಡಬೇಡ್ರಿ ಅಂತ ಹೇಳಿದ್ರು. ಅದೊಂದು ಕಾರಣದಿಂದ ಇಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲ ಕೊಟ್ಟು ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಕೋರಿದ್ದೀವಿ. 2023ನೇ ಅಭ್ಯರ್ಥಿಯಾದ ರಾಜೀವ್ ಗೌಡ ಅವರ ಹುಟ್ಟುಹಬ್ಬವನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಳವಾಗಿ ಆಚರಿಸಲು ಎಲ್ಲ ನಮ್ಮ ಮುಖಂಡರು ಬಂದಿರ್ತಾರೆ, ಎಲ್ಲ ಶುಭ ಕೋರಿರ್ತಾರೆ, ಹಣ್ಣು ಹಂಪಲು ಕೊಟ್ಟಿರ್ತಾರೆ. ಅವ್ರಿಗೆಲ್ಲರಿಗೂ ಶುಭ ಹಾರೈಸ್ತಾ ರಾಜೀವ್ ಗೌಡರಿಗೆ ಒಳ್ಳೇದಾಗಲಿ, ಮುಂದಿನ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ಗೆದ್ದು ಬರಲಿ ಅಂತೇಳಿ ನನ್ನ ಒಂದು ಮನವಿ. ಕೋವಿಡ್ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅನೇಕ ಒಂದು ಬಡವರ ಕಾರ್ಯಕ್ರಮ, ಆಸ್ಪತ್ರೆಯಲ್ಲಿ ಹಣ್ಣು ಕೊಡ್ತಕ್ಕಂಥದ್ದು, ಮತ್ತು ಹಂಪಲು ಕೊಡ್ತಕ್ಕಂಥದ್ದು, ಬ್ರೆಡ್ಡು ಹಾಲು ವಿತರಣೆ ಮಾಡ್ತಕ್ಕಂಥದ್ದು ಆ ಕಾಲದಿಂದ ಸುಮಾರು 8 ವರ್ಷಗಳಿಂದ ಸತತವಾಗಿ ನಮ್ಮ ನಾಯಕರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳೋಷ್ಟಿಲ್ಲ. ಈಗಾಗಲೇ ಇಡೀ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅವರು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗ್ಬೋದು, ಮಂದಿರಗಳಾಗ್ಬೋದು, ಮಸೀದಿಗಳಾಗ್ಬೋದು, ಸುಮಾರು 10 ಆಂಬುಲೆನ್ಸ್ ಮುಖಾಂತರ ಸತತವಾಗಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಅವ್ರ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಅವರು 44ನೇ ವರ್ಷದ ಒಂದು ಹುಟ್ಟುಹಬ್ಬ ಆಚರಣೆಯನ್ನು ಇಡೀ ಶಿಡ್ಲಘಟ್ಟಾದ್ಯಂತ, ತಾಲೂಕಿನಾದ್ಯಂತ ಸರಳವಾಗಿ ಮಾಡಬೇಕಂತೇಳಿ ಅವರು ಒಂದು ಸೂಚನೆ ಕೊಟ್ಟಾಗ ಅಂಧ ಮಕ್ಕಳ ಶಾಲೆಗೆ ಈಗ ಊಟ ಪ್ರತಿ ವರ್ಷವೂ ಸಹ ಕೊಡ್ತಾಯಿದ್ರು. ಅದೇ ರೀತಿ ಈ ವರ್ಷ ಸಹ ಕೊಟ್ಟಿದ್ದಾರೆ. ಅವರಿಗೆ ಈ ಕ್ಷೇತ್ರದಲ್ಲಿ ಈ ರೀತಿ ಜನಪರವಾದಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಆ ಭಗವಂತ ಹೆಚ್ಚಿನ ಶಕ್ತಿ ನೀಡಿ
ಈ ಕ್ಷೇತ್ರದ ಜನರ ಸೇವೆಯನ್ನು ನಿರಂತರವಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಂಥ ಜನರಲ್ ಹಾಸ್ಪಿಟಲ್ನಲ್ಲಿ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದ್ರ ಸಲುವಾಗಿ ನಾನು ಸಮಸ್ತ ಜನರ ಪರವಾಗಿ ಹಾಗೂ ವಿಶೇಷವಾಗಿ ನಮ್ಮ ರಂಜಾನ್ ಹಬ್ಬದ ಆಚರಣೆ ಏನು ನಡೀತಾ ಇದೆ ಅದರ ಗುರಿ ಇಟ್ಕೊಂಡು ನಮ್ಮ ಮುಸ್ಲಿಂ ಬಾಂಧವರ ಜನರ ಪರವಾಗಿ ರಾಜುಗೌಡರ 44ನೇ ಹುಟ್ಟದ ದಿನಾಚರಣೆ ಶುಭಾಶಯಗಳು ಹೇಳ್ತೀನಿ. ಇದೇ ಒಂದು ಜನರ ಪ್ರೀತಿ ವಿಶ್ವಾಸ ಅವರು ಸದಾ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಅನೇಕ ಕೆಲಸ ಕಾರ್ಯಗಳು ಮಾಡಿಕೊಂಡು ಜನರ ಪ್ರೀತಿ ವಿಶ್ವಾಸ ಪಡೆದಿರೋ ಅಂಥ ರಾಜುಗೌಡರಿಗೆ ಈಗ ಮುಂದಿನ ದಿನದಲ್ಲಿ ಅವ್ರಿಗೆ ನಮ್ಮ ಎಲ್ಲರೂ ಏನು ಇಲ್ಲಿ ಸೇರಿದ್ದೀವಿ ಮುಖಂಡರುಗಳು ಅವ್ರದ್ದೆಲ್ಲನೂ ಜೊತೆ ಸಾಥ್ ಇರುತ್ತೆ. ಮುಂದೆ ನಾವು ಅವರು ನಾಯಕರು ಅಂಥೇಳಿ ಭಾವನೆ ಇಟ್ಕೊಂಡು ನಾವು ಮುಂದೆ ದಿನದಲ್ಲಿ ಅವ್ರ ಪರವಾಗಿ ಯಾವ ರೀತಿ ನಾವು ಜನರ ಪರ ಕೆಲಸ ಮಾಡಬೇಕು ಅಥವಾ ಪ್ರೀತಿ ವಿಶ್ವಾಸ ತಗೋಬೇಕು, ಮುಂದೆ ನಾವು ನಡಿಬೇಕು ಅಂಥೇಳಿ ನಾನು ಒಂದು ನಮ್ಮ ಮುಖಂಡರುಗಳಿಗೆ ಕಿವಿಮಾತು ಹೇಳಿ ಇವತ್ತು ಏನು ಹಣ್ಣು ಎಲ್ಲನೂ ವಿತರಣೆ ಮಾಡಿದ್ದೀವಿ. ಅವ್ರದ್ದು ಒಂದು ದೇವರು ಒಳ್ಳೆ ಮಾಡಲಿ, ಅವ್ರಿಗೆ ಆರೋಗ್ಯದಿಂದ ಬಂದು ಅವರವ್ರ ಊರಲ್ಲಿ ಹೋಗಿ ಅವರು ಜನರ ಪರ ಕೆಲಸ ಮಾಡಲಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಅಷ್ಟ ಐಶ್ವರ್ಯ ಒಳ್ಳೆಯ ರೀತಿಯ ರಾಜಕೀಯ ಉನ್ನತ ಭವಿಷ್ಯ ಕೊಟ್ಟು 2028ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು MLA ಆಗಲಿ, ಜನಸೇವೆ ಮಾಡ್ತಕ್ಕಂಥ ಜನಸೇವೆ ಅದು 100 ಪಟ್ಟು ಇನ್ನೂ ಮತ್ತಷ್ಟು ಮಗದಷ್ಟು ಹೆಚ್ಚಿಸಲಿ ಅಂತೇಳಿ ಹಾರೈಸ್ತಾ ಅವರ ಕುಟುಂಬಕ್ಕೆ ವಿಶೇಷವಾಗಿ ಸಹನಾ ರಾಜೀವ್ಗೌಡರು ಅವ್ರಿಗೂ ಅವರ ಕುಟುಂಬಕ್ಕೆ ಮತ್ತು ಈ ಬ್ಲಾಕ್ನ ಮತ್ತೊಬ್ಬ ಈಗಾಗಲೇ ಅನುಪಲ್ಲಿ ಕೃಷ್ಣಾರೆಡ್ಡಿ ಅಣ್ಣವರು ಕೂಡ ಅವರು ಆ ಭಾಗದಲ್ಲಿ ಪಂಚಾಯಿತಿಗಳ ಮುಖಂಡರುಗಳನ್ನು ಸೇರಿಸ್ಕೊಂಡು ಅವರದೇ ಆದಂತಹ ಕಾರ್ಯಚಟುವಟಿಕೆಗಳಲ್ಲಿ ಶುಭ ಹಾರೈಸ್ತಾ ಇದ್ದಾರೆ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇರ್ತಕ್ಕಂಥ ಮುಖಂಡರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮಾಜಿ ಹಾಲಿ ಎಲ್ಲ ಮುಖಂಡರುಗಳು ಕೂಡ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂಥ ಮಾನ್ಯ ರಾಜೇಗೌಡರ ಇವತ್ತಿನ ದಿವಸ ಹುಟ್ಟುಹಬ್ಬ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಟ್ಟು ಎಲ್ಲ ಮುಖಂಡರನ್ನ ಕಾರ್ಯಕರ್ತರನ್ನ ಕರೆಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಅನುವು ಮಾಡಿದ್ದಾರೆ. ಹಾಗಾಗಿ ದೇವರು ಅವರಿಗೆ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಕಾಪಾಡಲಿ ಅಂತ ನನ್ನ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಮಳ್ಳಿ ಅವರು ಪತ್ನಿ ಸಹನಾ ರಾಜೇಗೌಡರಿಗೂ ಅವ್ರ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ತಾಲೂಕೆಲ್ಲನೂ ಇವತ್ತು ನಮ್ಮ ಚಿಲ್ಕಲ್ಲೇರ್ಪು ಹೋಬಳಿ ಆಗ್ಬೋದು, ಎಲ್ಲ ನಮ್ಮ ಕೃಷ್ಣಾರೆಡ್ಡಿ ಆಗ್ಬೋದು, ಅವರೆಲ್ಲನೂ ಆ ಭಾಗದಲ್ಲಿ ಎಲ್ಲ ಇವತ್ತು ಹಬ್ಬದ ಥರ ವಾತಾವರಣ ಮಾಡಿಬಿಟ್ಟು ಇವತ್ತು ರಾಜೇಗೌಡರಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.